ನಮಸ್ಕಾರ ಸ್ನೇಹಿತರ. ಬಾಂಗ್ಲಾ ಮತ್ತು ಪಾಕಗೆ ಗೊತ್ತಿಲ್ಲ ಅಂತ ಅನ್ಸತ್ತೆ. ಇದು ಹೊಸ ಭಾರತ, ಹಳೆಯ ಭಾರತ ಅನ್ಕೊಂಡಿದ್ರೆ ಏನೋ ಯುದ್ಧ ಮಾಡಿಬಿಡಬಹುದಾಗಿತ್ತು ದಿಢೀರನೆ. ಆದರೆ ಈಗ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಸೇರಿಸಿ ಯುದ್ಧ ಮಾಡಿದ್ದೇ ಆದರೆ 24 ಗಂಟೆಗಳಲ್ಲಿ ಬಾಂಗ್ಲಾ ಪರಿಸ್ಥಿತಿ ಏನಾಗತ್ತೆ ಅನ್ನೋದು ನಿಮಗೆ ಗೊತ್ತಾ? ಅದೇ ರೀತಿಯಾಗಿ ಒಂದು ಗಾದೆ ಮಾತು ಕೂಡ ಇದೆ ನಮ್ಮ ಭಾರತದಲ್ಲಿ. ಹಾವಿಗೆ ಎಷ್ಟೇ ಹಾಲು ಏರಿದ್ರು, ಎಷ್ಟೇ ಹಾಲು ಕುಡಿಸಿದ್ರು ಅದು ಕಕ್ಕೋದು ವಿಷನೇ, ಅಮೃತವೇನಲ್ವಲ್ಲ. ಹಾಗಾಗಿ ಈಗ ಬಾಂಗ್ಲಾ ಪರಿಸ್ಥಿತಿಯಲ್ಲಿ ಕೂಡ ಇದನ್ನೇ ನಾವು ಹೋಲಿಕೆ ಮಾಡಬಹುದು. 1971ರಲ್ಲಿ ಪಾಕಿಸ್ತಾನ ಎನ್ನುವಂತಹ ರಾಕ್ಷಸನಿಂದ ಈ ಬಾಂಗ್ಲಾದೇಶವನ್ನು ನಾವು ಉಳಿಸಿದ್ದೀವಿ. ಅದಕ್ಕೆ ತಿನ್ನಲಿಕ್ಕೆ ಅನ್ನ ಹಾಕಿದ್ದೀವಿ, ಬದುಕಲಿಕ್ಕೆ ದಾರಿ ತೋರಿಸಿದ್ದೀವಿ, ತನ್ನದೇ ಆದಂತಹ ಒಂದು ದೇಶವನ್ನು ನಿರ್ಮಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಸೊ ಇಷ್ಟೆಲ್ಲ ಮಾಡಿದ್ರು ಸಹಿತ ಋಣ ಬಂದ ಇಟ್ಕೊಳ್ಳಿಲ್ಲ. ಇದು ಯಾವ ದೇಶ ಇದನ್ನು ಸರ್ವನಾಶ ಮಾಡಲಿಕ್ಕೆ ನಿಂತಿತ್ತೋ, ಯಾವ ದೇಶ ಈ ಒಂದು ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಪ್ರಜೆಗಳನ್ನು ದೌರ್ಜನ್ಯಕ್ಕೆ ಈಡು ಮಾಡ್ತಾ ಇತ್ತೋ, ಯಾವ ದೇಶ ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಮಹಿಳೆಯರ ಮೇಲೆ ಅತ್ಯಾಚಾರ ಮಾಡ್ತಾ ಇತ್ತೋ, ಅದೇ ದೇಶದ ಜೊತೆಗೆ ಕೂಡಿ ಈಗ ಭಾರತದ ಜೊತೆಗೆ ಯುದ್ಧ ಮಾಡಲಿಕ್ಕೆ ನಿಂತಿದೆ. ಅದು ಬರೀ ಭಾರತವಷ್ಟೇ ಅಲ್ಲ, ತನ್ನನ್ನು ಬದುಕಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂತಹ ಒಂದು ದೇಶದೊಂದಿಗೆ ಯುದ್ಧ ಮಾಡಲಿಕ್ಕೆ ನಿಂತಿದೆ. ಅಂದರೆ ಇಂತಹ ಒಂದು ದೇಶಕ್ಕೆ ಏನು ನಾವು ಅನ್ನಬೇಕು ಅಂತ ಕಮೆಂಟ್ ಮಾಡಿ ಸ್ವಲ್ಪ. ಈ ಪಾಕಿಸ್ತಾನ ಇದೆಯಲ್ಲ, ಇದು ಬಾಂಗ್ಲಾದೇಶಕ್ಕೆ ಸೈನ್ಯವನ್ನು ಕಳಿಸತ್ತಂತೆ. ಭಾರತದ ಜೊತೆಗೆ ಯುದ್ಧ ಮಾಡಿದ್ದೆ ಆದರೆ ನಾವು ಸೈನ್ಯವನ್ನು ಕಳಿಸ್ತೀವಿ ಅಂತ ಹೇಳ್ತಾ ಇದೆ. ಅಂದರೆ ಡಿಫೆನ್ಸ್ ಡೀಲ್ ಮಾಡಲಿಕ್ಕೂ ಕೂಡ ಇವರು ಮುಂದಾಗಿದ್ದಾರೆ. ಹಾಗಾದರೆ ಈ ಡಿಫೆನ್ಸ್ ಡೀಲ್ ಬಗ್ಗೆ ನಾನು ಈಗಾಗಲೇ ಒಂದು ವಿಡಿಯೋದಲ್ಲಿ ಕೂಡ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆಗೂ ಕೂಡ ಡಿಫೆನ್ಸ್ ಡೀಲನ್ನು ಮಾಡಿಕೊಂಡಿದೆ. ಈಗ ಬಾಂಗ್ಲಾ ಜೊತೆಗೂ ಕೂಡ ಇದೇ ಡಿಫೆನ್ಸ್ ಡೀಲನ್ನು ಮಾಡಲಿಕ್ಕೆ ಮುಂದಾಗಿದೆ. ಕೇವಲ ಭಾರತದ ಜೊತೆಗೆ ಯುದ್ಧ ಆಗತ್ತೆ ಅನ್ನುವಂತಹ ಒಂದು ಕಾರಣದಿಂದ. ಬನ್ನಿ ಹಾಗಾದರೆ ಸ್ನೇಹಿತರ, ಈ ಬಾಂಗ್ಲಾದೇಶವನ್ನು ನಾವು ಪುಡಿ ಪುಡಿ ಮಾಡಲಿಕ್ಕೆ ಎಷ್ಟು ಹೊತ್ತು ಹತ್ತತ್ತೆ? ಯುದ್ಧ ಏನಾದರೂ ಮಾಡಿದ್ದೆ ಆದರೆ ಬಾಂಗ್ಲಾದ ಪರಿಸ್ಥಿತಿ ಏನಾಗಬಹುದು ಎಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹಾಗೆ ಡಿಫೆನ್ಸ್ ಡೀಲ್ ಅಂದರೆ ಏನು ಅನ್ನುವಂಥದ್ದನ್ನು ಕೂಡ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಸೊ ತೀರಾ ಇಂಪಾರ್ಟೆಂಟ್ ಮಾಹಿತಿ, ಪ್ರತಿಯೊಂದು ಮಾಹಿತಿಯನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ಬಾಂಗ್ಲಾದ ಒಂದು ಪರಿಸ್ಥಿತಿ ಹೇಗಿತ್ತಪ್ಪ ಅಂದರೆ, ಅಲ್ಲಿಯ ಪ್ರಜೆಗಳನ್ನು ಅತ್ಯಾಚಾರ ಮಾಡ್ತಾ ಇದ್ರು. ಪಾಕಿಗಳ ಪ್ರಜೆಗಳಲ್ಲ, ಪಾಕಿಗಳ ಸೈನಿಕರಂದರೆ ದೇಶವನ್ನು ರಕ್ಷಿಸುವವರು. ಅಂದರೆ ಹೆಣ್ಣು ಮಕ್ಕಳರ ಮೇಲೆ ಅತ್ಯಾಚಾರ ಮಾಡುವವರಂದರೆ ಎಂತಹ ಸೈನಿಕರು ನೀವು ಥಿಂಕ್ ಮಾಡಬಹುದು. ಅಂತಹ ಸೈನಿಕರು ಪಾಕಿಸ್ತಾನದಲ್ಲಿದ್ದಾರೆ. ಇಂತಹ ಸೈನಿಕರಿಂದ ಬಚಾವ್ ಮಾಡಿ ಬಾಂಗ್ಲಾದೇಶವನ್ನು ಉಳಿಸಿ ತಿನ್ನಿಸಿ ಒಂದು ಮಗುವನ್ನು ಶೋಷಣೆ ಒಂದು ಪಾಲನೆ ಮಾಡ್ತಾರಲ್ವ, ಶೋಷಣೆ ಮಾಡುವಾಗ ಆ ರೀತಿ ನಾವು ಬಾಂಗ್ಲಾದೇಶವನ್ನು ಮಾಡಿದ್ದೀವಿ. ಸೊ ಅದನ್ನು ಹೆಚ್ಚಿಕ್ಲಿಕ್ಕೆ ನಮಗೆ ಒಂದು ಗಂಟೆನೂ ಹತ್ತೋದಿಲ್ಲ. ಸೊ ಪಕ್ಕದಲ್ಲಿದೆ, ಅದರ ಸುತ್ತುವರೆದಿರುವಂತಹದ್ದು ನಮ್ಮ ರಾಷ್ಟ್ರ, ಒಂದು ರಾಜ್ಯವೂ ಕೂಡ ಆಗಲಿಕ್ಕೆ ಅದು ಅರ್ಹತೆಯನ್ನು ಹೊಂದಿಲ್ಲ. ಅಷ್ಟೊಂದು ರಾಜ್ಯಗಳು ನಮ್ಮ ಭಾರತದಲ್ಲಿದ್ದಾವೆ. ಅಂಥದ್ರಲ್ಲಿ ಭಾರತದ ಜೊತೆಗೆ ಯುದ್ಧ ಮಾಡಲಿಕ್ಕೆ ಬಾಂಗ್ಲಾದೇಶ ಏನಾದರೂ ಬಂದಿದ್ದೆ ಆದರೆ ಅದರ ಪರಿಸ್ಥಿತಿ ಏನಾಗಬಹುದು ನೀವು ನೋಡಬಹುದು. ಒಂದು ಕಲ್ಲನ್ನು ಒಗೆದ್ರೆ ಸಾಕು, ನಮ್ಮಲ್ಲಿ ರಾಷ್ಟ್ರದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಬಾಂಗ್ಲಾದೇಶ ಮುಚ್ಚೋಗುತ್ತೆ. ಅಂತಹ ಬಾಂಗ್ಲಾದೇಶ ಈಗ ಭಾರತದೊಂದಿಗೆ ಯುದ್ಧ ಮಾಡಲಿಕ್ಕೆ ಮುಂದೆ ನಿಂತಿದೆ. ಇನ್ನು ಇದರ ಜೊತೆಗೇ ಪಾಕಿಸ್ತಾನ ಕೈ ಜೋಡಿಸುತ್ತಂತೆ. ಇದರ ಪರಿಸ್ಥಿತಿ ಹೇಳ್ತೀನಿ ಕೇಳಿ ನಿಮಗೆ. ಪಾಕಿಸ್ತಾನಕ್ಕೆ ತಿನ್ನಲಿಕ್ಕೆ ಕೂಳಿಲ್ಲ, ಅದೇ ರೀತಿಯಾಗಿ ಅಲ್ಲಿಯ ಸೈನಿಕರಿಗೆ ವೇತನ ಕೊಡಲಿಕ್ಕೆ ದುಡ್ಡಿಲ್ಲ, ಅಲ್ಲಿಗೆ ಸೈನಿಕರಿಗೆ ಉಣ್ಲಿಕ್ಕೆ ಅನ್ನ ಸಿಗ್ತಾ ಇಲ್ಲ. ಇಂತಹ ಪರಿಸ್ಥಿತಿ ಇದ್ದಾಗ ಆ ಪಾಕಿಸ್ತಾನಕ್ಕೆ ಬಾಲಿಯ ಬಲೂಚಿಯರೇ ಅವರನ್ನು ಅಡ್ಡಾಡಲಿಕ್ಕೆ ಯಾವಾಗ ಹೊಡಿತಾರೋ ಅನ್ನೋದೇ ಗೊತ್ತಿಲ್ಲ. ನಿನ್ನೆ ತಾನೇ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಆಸಿಫ್ ಮುನೀರ್ ಬಗ್ಗೆ. ಹೌದು, ಆಸಿಫ್ ಮುನೀರ್ಗೂ ಕೂಡ ಈಗ ಜೀವ ಭಯ ಉಂಟಾಗಿದೆ. ಅವನು ಯುದ್ಧ ಆದರೆ ಸಾಕು ಬಂಕರ್ನಲ್ಲಿ ಹೋಗಿ ಅಡಿಗೆಕೊಂಡಿರುವಂತಹ ಪರಿಸ್ಥಿತಿ ಅವನಿಗೆ ಬಂದುಬಿಟ್ಟಿದೆ. ಇಂಥವನು ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡಿ ನಮ್ಮ ಭಾರತದಿಂದ ಅದನ್ನು ಉಳಿಸ್ತಾನ, ಬಚಾವ್ ಮಾಡ್ತಾನ? ಸಾಧ್ಯನೇ ಇಲ್ಲ ಕಣ್ರಿ. ಈ ಆಪರೇಷನ್ ಸಿಂಧೂರ ಆಗುವಂತಹ ಸಂದರ್ಭದಲ್ಲಿ ಈ ಆಸಿಫ್ ಮುನೀರು ಬಂಕರ್ನಲ್ಲಿ ಹೋಗಿ ಅಡಿಗೆ ಕುಂತಿದ್ದಂತ ಹೇಳ್ಬಿಟ್ಟು ಉಳಿದಿದ್ದಾನೆ. ಇಲ್ಲಾಂದರೆ ಅವನ ಸಾವು ಅವಾಗಲೇ ಬರೋದಾಗಿತ್ತು. ಅಂತಹ ಆಸಿಫ್ ಮುನೀರ್ ಅಂತಹ ಹೇಳಿ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡ್ತಾನಂದರೆ ಬಾಂಗ್ಲಾದೇಶವನ್ನು ಉಳಿಸ್ಲಿಕ್ಕಾಗತ್ತಾ? ಖಂಡಿತವಾಗ್ಲೂ ಇವನ ಹತ್ರ ಆಗೋದಿಲ್ಲ. ಯಾಕಂದರೆ ಇವನೇ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಆಪರೇಷನ್ ಸಿಂಧೂರ ಆದ ಬಳಿಕ ಆಪರೇಷನ್ ಸಿಂಧೂರ ಏನಾದರೂ ಇನ್ನೂ 4 ದಿನಗಳ ಕಾಲ ಮುಂದುವರೆದಿದ್ದೆ ಆದರೆ ಖಂಡಿತವಾಗ್ಲೂ ನಾವು ಉಳಿತಾ ಇರಲಿಲ್ಲ, ನಮ್ಮನ್ನು ದೇವರೇ ಉಳಿಸಿದಾನಂತ ಹೇಳ್ಬಿಟ್ಟು ಆಸಿಫ್ ಮುನೀರ್ ಹೇಳ್ಕೊಂಡಿದ್ದಾನೆ. ಈತ ಈಗ ಬಾಂಗ್ಲಾದೇಶಕ್ಕೆ ಸಪೋರ್ಟ್ ಮಾಡ್ತಾನಂದರೆ ಆ ಬಾಂಗ್ಲಾದೇಶವನ್ನು ಉಳಿಸ್ಲಿಕ್ಕಾಗತ್ತಾ? ಬಾಂಗ್ಲಾದೇಶಕ್ಕೂ ಕೂಡ ಇದೆ ಗೊತ್ತಿದೆ, ಬಾಂಗ್ಲಾದೇಶಕ್ಕೂ ಬಹಳ ಅವಶ್ಯಕತೆ ಇದೆ. ಭಾರತದಿಂದ ಅಕ್ಕಿ ಕೂಡ
ಸಾಗಾಣಿಕೆ ಆಗುತ್ತೆ, ಪ್ರತಿಯೊಂದು ವಸ್ತುಗಳಲ್ಲಿ ಕೂಡ ನಮ್ಮಿಂದ ಬಾಂಗ್ಲಾದೇಶಕ್ಕೆ ಹೋಗ್ತಾ ಇರುತ್ತೆ. ಹೆಚ್ಚಾಗಿ ಬಾಂಗ್ಲಾದೇಶೀಯರು ನಮ್ಮಿಂದ ಆಮದುವನ್ನು ಮಾಡ್ಕೊಳ್ತಾರೆ, ಹೆಚ್ಚಾಗಿ ರಫ್ತನ್ನು ಮಾಡ್ಕೊಳ್ದಿಲ್ಲ. 14 ಮಿಲಿಯನ್ ಅಷ್ಟು ವಾರ್ಷಿಕವಾಗಿ ಆಮದುಗಳನ್ನು ಮಾಡ್ಕೊಳ್ತಾ ಇರ್ತಾರೆ ಇವರು. ಇನ್ನು ರಫ್ತನ್ನು ನಾವು ಬರೀ 3 ಮಿಲಿಯನ್ ಅಷ್ಟು ನಾವು ಮಾಡ್ಕೊಂಡಿರ್ತೀವಿ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಬಾಂಗ್ಲಾ ನಮ್ಮ ಜೊತೆಗೆ ಯುದ್ಧ ಮಾಡಿದ್ರೆ ಅವರ ಪರಿಸ್ಥಿತಿ ಏನಾಗುತ್ತೆ ಅನ್ನುವಂಥದ್ದನ್ನು ನೀವು ತಿಳ್ಕೊಳ್ಬಹುದು. ಬರೀ ಸೈನಿಕ ಲೆಕ್ಕಾಚಾರ ಅಲ್ಲ, ವಾರ್ಷಿಕವಾಗಿ ಆದಾಯದ ಕೂಡ ಅವರು ಲೆಕ್ಕಾಚಾರ ಮಾಡಬೇಕು. ಯಾಕಂದರೆ ತಿನ್ನಲಿಕ್ಕೆ ಅನ್ನ ಸಿಗಲಿಲ್ಲ ಅಂದರೆ ಯುದ್ಧ ಮಾಡಿ ಏನು ಉಪಯೋಗ ಇವರು? ಸೊ ಅವ್ರಿಗೆ ಇರಲಿಕ್ಕೆ ಸ್ಥಳ ಸಿಗಲಿಲ್ಲ ಅಂದರೆ ಯುದ್ಧ ಮಾಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಪಾಕಿಸ್ತಾನನೇ ಎಷ್ಟೇ ಬಾರಿ ಯುದ್ಧ ಮಾಡಿದ್ರೂ ಸಹಿತ ನಮ್ಮ ಭಾರತದ ಜೊತೆಗೆ ಗೆಲ್ಲಲಿಕ್ಕಾಗಿಲ್ಲ. ಈ ಒಂದು ಬಾಂಗ್ಲಾದೇಶದ ಜೊತೆಗೆ ಕೂಡಿ ನಮ್ಮ ಜೊತೆಗೆ ಯುದ್ಧ ಮಾಡಿದ್ರೆ ಖಂಡಿತವಾಗ್ಲೂ ಅವರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಇದು ನಿಮಗೆ ಗೊತ್ತಿರತಕ್ಕಂಥದ್ದು. ಇನ್ನು ಈ ಡಿಫೆನ್ಸ್ ಡೀಲ್ ಅಂದರೆ ಏನು, ಇದರ ಬಗ್ಗೆ ನಾವು ನೋಡೋಣ. ಯಾಕಂದರೆ ಡಿಫೆನ್ಸ್ ಡೀಲ್ ಅನ್ನುವಂಥದ್ದು ಇದು ಒಳ್ಳೆಯದು ಅಷ್ಟೇ ಕೆಟ್ಟದ್ದು ಕೂಡ. ಈ ಡಿಫೆನ್ಸ್ ಡೀಲ್ ಅಂದರೆ ಈಗ ಸೌದಿ ಅರೇಬಿಯಾ ಜೊತೆಗೆ ಪಾಕಿಸ್ತಾನ ಡಿಫೆನ್ಸ್ ಡೀಲ್ ಮಾಡ್ಕೊಂಡಿದೆ. ಅದು ಹೇಗಪ್ಪ, ಅದು ಹೇಗೆ ವರ್ಕ್ ಆಗುತ್ತಂದರೆ, ಈಗ ಸೌದಿ ಅರೇಬಿಯಾ ಮೇಲೆ ಯಾರಾದರೂ ಯುದ್ಧ ಮಾಡಿದ್ರೆ, ಯಾವ ದೇಶನೇ ಆಗಿರಲಿ ಅದು ಯುದ್ಧ ಮಾಡಿದ್ರೆ, ಅದು ಸೌದಿ ಅರೇಬಿಯಾ ಯುದ್ಧ ಅಷ್ಟೇ ಆಗಿರೋದಿಲ್ಲ, ಪಾಕಿಸ್ತಾನದ ಯುದ್ಧ ಕೂಡ ಆಗಿರುತ್ತೆ. ಅದೇ ರೀತಿಯಾಗಿ ಪಾಕಿಸ್ತಾನದ ಮೇಲೆ ಯಾವುದೇ ಯುದ್ಧ ಆದರೂ ಸಹಿತ ಅದು ಬರೀ ಪಾಕಿಸ್ತಾನದ ಯುದ್ಧ ಆಗಿರೋದಿಲ್ಲ, ಸೌದಿ ಅರೇಬಿಯಾದು ಯುದ್ಧ ಆಗಿರುತ್ತೆ. ಹೀಗೆ ಬಾಂಗ್ಲಾದೇಶದ ಜೊತೆಗೆ ಇವರು ಡಿಫೆನ್ಸ್ ಡೀಲ್ ಮಾಡಿಕೊಂಡು ಏನಾದರೂ ನಾವು ಬಾಂಗ್ಲಾದೇಶದ ಮೇಲೆ ಯುದ್ಧ ಮಾಡಿದಪ್ಪ ಅಂದರೆ ಇವರು ಪಾಕಿಗಳು ಬಾಂಗ್ಲಾದೇಶದ ಜೊತೆಗೆ ನಿಂತ್ಕೊಂಡು ನಮ್ಮ ವಿರುದ್ಧವಾಗಿ ಯುದ್ಧ ಮಾಡ್ತಾರೆ. ಈ ರೀತಿಯಾಗಿ ಡಿಫೆನ್ಸ್ ಡೀಲನ್ನು ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಈಗ ಸದ್ಯದ ಅತಿ ಶೀಘ್ರದಲ್ಲಿ ಕೂಡ ಈ ಡಿಫೆನ್ಸ್ ಡೀಲ್ ಮಾಡಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಹಾಗೆ ಈ ಬಾಂಗ್ಲಾದೇಶದ ಅಧ್ಯಕ್ಷ PM ಇದಾನಲ್ಲ, ಈ ಯೂನಿಸ್, ಸೊ ಈ ಯೂನಿಸ್ ಕೂಡ ಯಾವ ಚುನಾವಣೆಯಲ್ಲಿ ಕೂಡ ಆಯ್ಕೆ ಆದಂಥವನಲ್ಲ ಇವನು. ಅಲ್ಲಿಯ ಹಾಳ ಪ್ರಜೆಗಳು ಈಗ ಅವನ ಕೊಂದನಿ ಇವನ ಕೊಂದನಿ ಉಗ್ರಗಾಮಿಗಳು ಇವರೇನು ಪ್ರತಿಭಟನೆ ಮಾಡಿ ಇವನನ್ನು ಮೇಲೆ ಏರಿಸಿ ಕುಣಿಸಿದಾರಷ್ಟೇ. ಸೊ ಇವನು ಏನಾದರೂ ಮಾರ್ಚ್ ಅಥವಾ ಫೆಬ್ರವರಿನಲ್ಲಿ ಅವರಲ್ಲಿ ಕೂಡ ಚುನಾವಣೆಗಳಿದ್ದಾವೆ, ಆ ಚುನಾವಣೆಯಲ್ಲಿ ಆಯ್ಕೆ ಆದ ಮೇಲೆ ಈ ಒಂದು ಡಿಸಿಷನ್ಗೆ ಬರಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಆದರೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಅಲ್ಲಿಯ ಫೈನಾನ್ಸಿಯಲ್ ಅಡ್ವೈಸರ್ ಹೇಳ್ತಾನೆ, ಹೌದು ಸಲಾಹುದ್ದೀನ್ ಅನ್ನುವಂಥವನು ಒಂದು ಸ್ಟೇಟ್ಮೆಂಟ್ ಕೂಡ ಕೊಡ್ತಾನೆ, ನಾವು ಭಾರತದ ಜೊತೆಗೆ ಯಾವತ್ತೂ ಕೂಡ ದ್ವೇಷವನ್ನು ಇಟ್ಕೊಳ್ಳೋದಿಲ್ಲ, ನಾವು ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ತೀವಿ. ಯಾಕಂದರೆ ಅವರ ಮೇಲೆ ನಾವು ತುಂಬಾ ಅವಲಂಬನೆ ಆಗಿದ್ದೀವಿ. ಏನಾದರೂ ಭಾರತದ ಜೊತೆಗೆ ನಾವು ಯುದ್ಧ ಮಾಡಿ ನಮ್ಮ ಒಂದು ಸಂಬಂಧವನ್ನು ಹಾಳು ಮಾಡಿಕೊಂಡಿದ್ದೆ ಆದರೆ ನಮ್ಮ ಜಿಯೋಗ್ರಾಫಿಕ್ ಎಕಾನಮಿಕ್ ಕಂಡೀಷನ್ಗಳು ಕೂಡ ಹಾಳಾಗ್ತವೆ. ಸೊ ಹೀಗಾಗಿ ನಾವು ಯಾವತ್ತಿಗೂ ಕೂಡ ಭಾರತದೊಂದಿಗೆ ಯುದ್ಧ ಮಾಡಲಿಕ್ಕೆ ಬಯಸೋದಿಲ್ಲ, ನಾವು ಸ್ನೇಹ ಭಾವದಿಂದ ಇರ್ತೀವಿ ಅಂತ ಅಲ್ಲಿಯ ಫೈನಾನ್ಸಿಯಲ್ ಅಡ್ವೈಸರ್ ಹೇಳಿದ್ದಾನೆ. ಹೌದು, ಮೊಹಮ್ಮದ್ ಯೂನಿಸ್ ಸರ್ಕಾರದಲ್ಲಿರ್ತಕ್ಕಂತಹ ಫೈನಾನ್ಸಿಯಲ್ ಅಡ್ವೈಸರ್ ಈ ರೀತಿ ಹೇಳಿದಾನಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಭಾರತದ ಮೇಲೆ ಈ ಬಾಂಗ್ಲಾದೇಶ ಎಷ್ಟು ಡಿಫೆಂಡ್ ಆಗಿದೆ ಅನ್ನುವಂಥದ್ದನ್ನು. ಸೊ ಅವರು ಏನಾದರೂ ಯುದ್ಧ ಮಾಡಿದ್ರೆ ಜಿಯೋಗ್ರಾಫಿಕ್ಕು ಎಕನಾಮಿಕ್ಕು ಎಲ್ಲ ಕಡೆನೂ ಕೂಡ ಹೊಡೆತ ಬೀಳುತ್ತೆ. ಅಕ್ಕಿ ಕೂಡ ಹೋಗೋದನ್ನು ನಾವು ನಿಲ್ಲಿಸಿಬಿಟ್ರೆ ಏನು ಮಾಡ್ತಾರೆ? ಇಂತಹದ್ದೆಲ್ಲ ತೊಂದರೆಗಳನ್ನು ಅವರು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಯುದ್ಧ ಮಾಡೋದರಲ್ಲಿ ಅದರ ಆಲೋಚನೆಗಳನ್ನು ಕೂಡ ಅವರು ಮಾಡಲಿಕ್ಕಾಗೋದಿಲ್ಲ. ಸೊ ನಾವು ಹಿಂದೆ ಅವರನ್ನು ಉಳಿಸಿರುವಂತಹ ನೆನಪುಗಳು ಅಲ್ಲಿಯ ಯುವ ಪೀಳಿಗೆಗಳಿಗೆ ಗೊತ್ತಿಲ್ಲ. ಯಾಕಂದರೆ ಅಲ್ಲಿಯ ಹಿರಿಯರಾಗಿರಲಿ ಅಥವಾ ಸರ್ಕಾರವಾಗಿರಲಿ ಏನಾದರೂ ಇದರ ಬಗ್ಗೆ ಅವರಲ್ಲಿ ಅರಿವನ್ನು ತುಂಬಿದರೆ ಮಾತ್ರ ಯುವ ಪೀಳಿಗೆಗಳಿಗೆ ಗೊತ್ತಿರುತ್ತೆ. ಹೌದು, ಭಾರತದಿಂದನೇ ನಾವು ಉಳ್ಕೊಂಡಿದ್ವಿ, ಭಾರತದಿಂದನೇ ನಾವು ಸ್ವತಂತ್ರರಾಗಿದ್ದೀವಿ, ಪಾಕಿಯೇ ನಮ್ಮ ವಿರುದ್ಧವಾಗಿತ್ತು, ಈಗ ನಾವು ಪಾಕಿಯರ ಜೊತೆಗೆ ಕೂಡಿ ಭಾರತದ ಜೊತೆಗೆ ಯುದ್ಧ ಮಾಡೋದ ಅಂತಕ್ಕಂಥದ್ದನ್ನು ಗೊತ್ತಾಗ್ತಾ ಇತ್ತು. ಆದರೆ ಅಲ್ಲಿಯ ಯುವಕರಿಗೆ ನಾವು ತಿಳಿ ಹೇಳಿದರೂ ಸಹಿತ ಅವರಿಗೆ ಅರ್ಥ ಆಗೋದಿಲ್ಲ ಅನಿಸುತ್ತೆ. ಯಾಕಂದರೆ ಅವರು ಮಾಡ್ತಾ ಇರುವಂಥದ್ದು ಧರ್ಮ ಆಧಾರಿತ ಯುದ್ಧ. ಹೌದು, ಪಾಕಿಗಳು ನಮ್ಮ ಧರ್ಮದವರು, ಹಾಗಾಗಿ ನಾವು ಅವರ ಜೊತೆಗೆ ಕೂಡಿ ಭಾರತದೊಂದಿಗೆ ಹಿಂದೂಗಳೊಂದಿಗೆ ಯುದ್ಧ ಮಾಡ್ತಾ ಇದ್ದೀವಿ ಅನ್ನುವಂತಹ ಆಲೋಚನೆ ಅವರಲ್ಲಿದೆ. ಸೊ ಹೀಗಾಗಿ ಯುದ್ಧ ಮಾಡೋಣ ಅಂತ ಯುವ ಪೀಳಿಗೆ ಹೇಳುತ್ತೆ. ಆದರೆ ಯುದ್ಧ ಮಾಡಿದ್ರೆ ಏನು ಪರಿಣಾಮವನ್ನು ಅನುಭವಿಸಬೇಕಾಗತ್ತೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇದು ಗೊತ್ತಾಗಿದ್ದೇ ಆದರೆ ಒಂದು ಸಾರಿ ಟೆಸ್ಟ್ ಆಗಬೇಕಾಗಿದೆ. ಅದು ಟೆಸ್ಟ್ ಆದರೆ ಗೊತ್ತಾಗತ್ತೆ. ಅಲ್ಲಿಯ ಅಲ್ಪಸಂಖ್ಯಾತರ ಮೇಲೆ ಯಾವತ್ತೂ ಕೂಡ ಅವರು ದೌರ್ಜನ್ಯ ಮಾಡೋದಿಲ್ಲ. ಒಂದು ಸಾರಿ ಆಗಬೇಕು, ಅದು ಆಗತ್ತೆ ಅನಿಸುತ್ತೆ. ಕಾಯ್ದು ನೋಡಿ. ಯುದ್ಧ ಆಗಿದ್ದೇ ಆದರೆ ಪಾಕ್ನಲ್ಲಿರುವಂತಹ ಏರ್ ಡಿಫೆನ್ಸ್ಗಳನ್ನು
ಉಗ್ರಗಾಮಿ ಕೃತ್ಯಗಳು ನಡೀತಕ್ಕಂತಹ ಪ್ಲೇಸ್ಗಳನ್ನು ಹೇಗೆ ನಾವು ಡೆಸ್ಟ್ರಾಯ್ ಮಾಡಿದ್ವೋ ಅದೇ ರೀತಿಯಾಗಿ ಬಾಂಗ್ಲಾದೇಶದಲ್ಲಿರ್ತಕ್ಕಂತಹ ಏರ್ ಕ್ಯಾಂಪ್ಗಳನ್ನು ನಾವು ಕೇವಲ 24 ಗಂಟೆಗಳಲ್ಲಿ ಧ್ವಂಸ ಮಾಡಬಹುದು. ಸೊ ಕೇವಲ 24 ಗಂಟೆ ಸಾಕು ಸ್ನೇಹಿತರ ಬಾಂಗ್ಲಾದೇಶಕ್ಕೆ ಮಣ್ಣು ಮುಕ್ಕಿಸ್ಲಿಕ್ಕೆ. ಸೊ ಅವರು ಖಂಡಿತವಾಗ್ಲೂ ಯುದ್ಧಾಂತರ ಮಾಡೋದು ಬಹುತೇಕ ಡೌಟೇ, 99% ಡೌಟು. ಯಾಕಂದರೆ ಅವ್ರಿಗೆ ಗೊತ್ತಿದೆ ಮಣ್ಣು ಮುಕ್ಕೋದು ಅವರೇ ಅಂತ, ಹಾಗಾಗಿ ಯುದ್ಧ ಮಾಡೋದಂತರೂ ಡೌಟ್. ಹಾಗಾದರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ.